ನಮಗೆ ದೇವರ ವಾಕ್ಯಗಳ ಬೋಧನೆ ಅತಿ ಅಗತ್ಯವಾಗಿದೆ, ಜನರದ್ದಲ್ಲ. ಪ್ರಿಯರೇ, ದೇವರು ನಮ್ಮ ಬಗ್ಗೆ ಏನು ಯೋಚಿಸ್ತಾನೆ ಎಂಬುದು ಮುಖ್ಯವಾದದ್ದು. ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಇಂದಿನ ಅಧ್ಯಯನದಲ್ಲಿ ದೇವರ ಕೈ ಬೆರಳುಗಳ ಗೋಡೆ ಮೇಲಿನ ಬರಹ, ದೇವರಿಂದಲೇ ಬಂದ ಈ ಎಚ್ಚರಿಕೆಗೆ ಅರಸನಾದ ಬೆಲ್ಶಾಚರನ ಪ್ರತಿಕ್ರಿಯೆ, ಅದಕ್ಕೆ ಏನಾಗಿತ್ತು, ದಾನಿಯೇಲನು ರಾಜನ ಬಹುಮಾನಗಳನ್ನು ತಿರಸ್ಕರಿಸಿದ್ದು ಎಂಬ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದೋಣ. ಬನ್ನಿರಿ, ನಮ್ಮ ದೇವರ ಹಸ್ತಕ್ಕೆ ಒಪ್ಪಿಸಿಕೊಂಡು ನಮ್ಮ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಆತನ ವಾಕ್ಯಗಳ ಅಧ್ಯಯನವು ನಮ್ಮನ್ನು ಆತ್ಮೀಕವಾಗಿ ಬಲಪಡಿಸಿರುವುದರಿಂದ ದೇವರಿಗೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಇಂದಿನ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ದೇವರ ಕೈಯ ಬೆರಳುಗಳ ಗೋಡೆ ಮೇಲಿನ ಬರಹ ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಆಗಲೇ ಒಬ್ಬನ ಕೈಯ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆದವು. ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಈಗ ನೇರವಾಗಿ ಮಧ್ಯಪ್ರವೇಶಿಸಿದನು. ಈಗ ಆತನು ಕನಸಿನ ಮೂಲಕವಾಗಲಿ ದರ್ಶನದ ಮೂಲಕವಾಗಲಿ ಮಾತನಾಡಲಿಲ್ಲ. ಯಾಕಂದರೆ ಈ ಮನುಷ್ಯನನ್ನು ನೇರವಾಗಿ ಸಂಪರ್ಕಿಸಲು ದೇವರು ಇಚ್ಛಿಸಲಿಲ್ಲ. ಪರಲೋಕಕ್ಕಾದ ಅವನ ಭಕ್ತಿಯ ಅವಮಾನವನ್ನು ದೇವರು ಎಂದಿಗೂ ಸಹಿಸಲಾರನು. ಆದ್ದರಿಂದ ಆತನು ಆ ಔತಣದ ಸಭಾಂಗಣದ ಗೋಡೆಯ ಮೇಲೆ ಬರೆದನು. ಇದು ಕೋಪದಿಂದ ಮಾಡಿದ್ದೋ? ನಾನು ಹೌದೆಂದು ನೆನೆಸುತ್ತೇನೆ. ಮತ್ತು ಈ ಬರಹವನ್ನು ಬರೆದಾತನು ತನ್ನೆದುರಿಗೆ ದುರಾಚಾರಿ ಹೆಂಗಸನ್ನು ಕರೆತಂದಾಗ ಮರಳಿನ ಮೇಲೆ ಬರೆದಾತನೇ ಎಂದು ನಾನು ನೆನೆಸುತ್ತೇನೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನವನ್ನು ನೋಡಿರಿ. ಅಲ್ಲಿ ಅದು ಕ್ಷಮಾಪಣೆಯ ಸಂದೇಶವಾಗಿತ್ತು. ಆದರೆ ಇಲ್ಲಿ ಬೆಲ್ಶಚ್ಚರನಿಗೆ ಇದೊಂದು ಅವಸಾನದ ಸಂದೇಶವಾಗಿತ್ತು. ಅವನು ಪರಲೋಕದ ದೇವರನ್ನು ಅಲಕ್ಷಿಸಿದ್ದಾನೆ. ದಾನಿಯೇಲನು ಇದನ್ನು ಅವನಿಗೆ ಮನದಟ್ಟು ಮಾಡುತ್ತಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಆಗ ಅವನ ಮುಖವು ಕಳೆಗುಂದಿತು, ಮನಸ್ಸು ಕಳವಳಗೊಂಡಿತು, ಸೊಂಟದ ಕೀಲು ಸಡಲಿತು, ಮೊಣಕಾಲುಗಳು ಒಂದಕ್ಕೊಂದು ಬಡಿದುಕೊಂಡವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೆಲ್ಶಚ್ಚರನು ಅವನಿಗೆ ನಿಲ್ಲಲು ಆಗಿರಲಿಲ್ಲ. ಈಗ ಅವನ ಅಮಲು ಇಳಿದರೂ ಅವನಿಗೆ ನಿಲ್ಲಲಾಗಲಿಲ್ಲ. ಅವನು ಗೋಡೆಯ ಮೇಲೆ ಕಂಡ ವಾಕ್ಯವು ಅವನನ್ನು ಮರಣ ಭಯಕ್ಕೊಳಪಡಿಸಿತು. ಅವನು ಭಯ ಹಿಡಿದವನಾದನು. ಮುಂದಕ್ಕೆ ನೋಡಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 7ನೇ ವಚನವನ್ನು. ಹೀಗಿರಲು ರಾಜನು ಗಟ್ಟಿಯಾಗಿ ಕೂಗಿಕೊಂಡು ಮಂತ್ರವಾದಿ, ಪಂಡಿತ, ಶಕುನಿಕರನ್ನು ಕರೆಯಿಸಿ, ಬಾಬೆಲಿನ ಆ ವಿದ್ವಾಂಸರಿಗೆ ಯಾವನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ನನಗೆ ತಿಳಿಸುತ್ತಾನೋ ಅವನಿಗೆ ನಾನು ಧೂಮ್ರ ವಸ್ತ್ರವನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ಅವನನ್ನು ರಾಜ್ಯದ 3 ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ಕೊಡುವ ಬಹುಮಾನವು ರಾಜಾಧಿಕಾರದ 3ನೇ ಸ್ಥಾನವೆಂಬುದನ್ನು ಗಮನಿಸಿರಿ. ದಾನಿಯೇಲನು ನಿಖರವಾಗಿ ಬರೆದಿದ್ದಾನೆ. ಈ ಪುಸ್ತಕವನ್ನು ಬರೆದವನು ಅವನೇ ಆಗಿದ್ದು ಅಲ್ಲಿನ ಪರಿಸ್ಥಿತಿಯನ್ನೆಲ್ಲ ಗಮನಿಸಿದವನಾಗಿರಬೇಕು. ನಾಬೋನೀಡಸನು ನಿಜ ಅರಸನಾಗಿದ್ದನು. ಬೆಲ್ಶಚ್ಚರನು ಕೇವಲ ರಾಜಪ್ರತಿನಿಧಿಯಾಗಿ ರಾಜ್ಯದ 2ನೇ ಸ್ಥಾನದಲ್ಲಿದ್ದನು. ಬರಹವನ್ನು ಓದುವ ಪಂಡಿತರಿಂದ ಆಗದೆ ಓದದ್ದು ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಆಸ್ಥಾನ ವಿದ್ವಾಂಸರೆಲ್ಲರೂ ಬಂದು ನೋಡಿದರು. ಆದರೆ
ಆ ಬರಹವನ್ನು ಓದುವುದಕ್ಕೂ ಅದರ ಅರ್ಥವನ್ನು ರಾಜನಿಗೆ ತಿಳಿಸುವುದಕ್ಕೂ ಅವರಲ್ಲಿ ಯಾರಿಂದಲೂ ಆಗಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೆಲ್ಶಚ್ಚರನು ಸ್ವಸ್ಥ ಸ್ಥಿತಿಗೆ ಬಂದಾಗ ಅವನು ಪಂಡಿತರನ್ನೆಲ್ಲ ಕರೆಯಿಸಿ ಆ ಗೋಡೆಯ ಬರಹದ ಅರ್ಥವನ್ನು ತಿಳಿಸಲು ಹೇಳಿದನು. ಅವರಿಗೆ ಯಥೇಚ್ಛ ಬಹುಮಾನಗಳನ್ನು ಕೊಡುತ್ತೇನೆಂದು ಹೇಳಿದರೂ ಅವರು ಕೇವಲ ನಿಂತು ಸುಮ್ಮನೆ ನೋಡಿದರು. ಅವರಿಗೆ ಉತ್ತರ ಗೊತ್ತಾಗಲಿಲ್ಲ ಮತ್ತು ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಬಾಬೆಲಿನ ಪಂಡಿತರು ಸೋತದ್ದು ಇದು 3ನೇ ಬಾರಿ. 3 ಬಾರಿ ಸೋತದ್ದರಿಂದ ಅವರು ತಮ್ಮ ಉದ್ಯೋಗಗಳನ್ನು ಕಳಕೊಂಡಿರಬಹುದು. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 9ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ರಾಜನಾದ ಬೆಲ್ಶಚ್ಚರನು ಬಹಳ ಕಳವಳಗೊಂಡು ಕಳೆಗುಂದಿದನು, ಅವನ ಮುಖಂಡರು ಬೆಪ್ಪಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಗ ಔತಣ ಶಾಲೆಯಲ್ಲಿ ಉಂಟಾದ ಬದಲಾವಣೆಯನ್ನು ನಾವು ನೆನೆಸಿಕೊಳ್ಳಬಹುದು. ಕೆಲವೇ ಕ್ಷಣಗಳ ಮೊದಲು ಅವರು ನಗಾಡುತ್ತಿದ್ದರು, ಈಗ ಸ್ವಸ್ಥ ಚಿತ್ತದಿಂದಿದ್ದು ಭಯ ಗಲಿಬಿಲಿಗೊಳಗಾಗಿದ್ದರು. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ರಾಜನು ಮತ್ತು ಮುಖಂಡರು ಆಡಿದ ಮಾತುಗಳು ರಾಣಿಗೆ ಮುಟ್ಟಲು ಆಕೆಯು ಔತಣದ ಶಾಲೆಗೆ ಬಂದು, ರಾಜನೇ, ಚಿರಂಜೀವಿಯಾಗಿರು, ನಿನ್ನ ಮನಸ್ಸು ಕಳವಳಗೊಳ್ಳದಿರಲಿ, ನಿನ್ನ ಮುಖ ಕಳೆಗುಂದದಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರಾಣಿ ಎಂದರೆ ಇಲ್ಲಿ ರಾಣಿ ಮಾತೆಯಾಗಿದ್ದಳು. ನೆಬೂಕದ್ನೆಚ್ಚರನ ಪತ್ನಿಯಾಗಿರಬಹುದು. ಔತಣ ಕೂಟದಲ್ಲಿ ನಡೆದದನ್ನು ಅವಳು ಕೇಳಿದಳು. ಆಕೆ ರಾಜನ ಬಳಿಗೆ ಬಂದಳು. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಪರಿಶುದ್ಧ ದೇವರುಗಳ ಆತ್ಮನು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ. ದೇವರುಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ನಿನ್ನ ತಂದೆಯ ಕಾಲದಲ್ಲಿ ಅವನೊಳಗೆ ಕಂಡುಬಂದವು. ನಿನ್ನ ತಂದೆಯಾದ ನೆಬೂಕದ್ನೆಚ್ಚರ ರಾಜನು ಅವನನ್ನು ಜೋಯಿಸರು, ಮಂತ್ರವಾದಿಗಳು, ಪಂಡಿತರು, ಶಕುನಿಕರು ಇವರಿಗೆ ಅಧ್ಯಕ್ಷನನ್ನಾಗಿ ನೇಮಿಸಿದನು ಎಂಬುದಾಗಿ. ನಿನ್ನ ತಂದೆಯಾದ ನೆಬೂಕದ್ನೆಚ್ಚರ ರಾಜನು ಎಂಬುದಾಗಿ ನೋಡುವಾಗ ಆ ದಿನಗಳ ಸಂಬಂಧಗಳು ಒಂದೇ ಪದದಿಂದ ತಿಳಿಸಲ್ಪಡುತ್ತಿದ್ದವು. ಆದ್ದರಿಂದ ತಂದೆ ಎಂದರೆ ನಿಜ ತಂದೆ, ಅಜ್ಜ, ಮುತ್ತಜ್ಜ, ಹೀಗೆ ಯಾರೂ ಆಗಿರಬಹುದು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 12ನೇ ವಚನವನ್ನು. ಹೌದು, ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರನ್ನು ರಾಜನಿಂದ ಹೊಂದಿದ ಈ ದಾನಿಯೇಲನಲ್ಲಿ ಪರಮಬುದ್ಧಿಯು, ಜ್ಞಾನವು, ವಿವೇಕವು, ಕನಸುಗಳ ಅರ್ಥವನ್ನು ತಿಳಿಸುವ ಜಾಣತನವು, ಒಗಟು ಬಿಡಿಸುವ ಚಮತ್ಕಾರವು, ಗುಂಜು ಗಂಟು ಬಿಚ್ಚುವ ಚಾತುರ್ಯವು ತೋರಿಬಂದದರಿಂದಲೇ ಹಾಗೆ ನೇಮಿಸಿದನು. ಈಗ ಈ ದಾನಿಯೇಲನನ್ನು ಕರೆಯಿಸಿದರೆ ಅವನು ಬರಹದ ಅರ್ಥವನ್ನು ವಿವರಿಸುವನು ಎಂದಳು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರಾಜಮಾತೆಯು ತನ್ನ ಮಗನ ಈ ಸಂದಿಗ್ಧ ಸ್ಥಿತಿಯಲ್ಲಿ ಸಹಾಯ ಮಾಡಲು ಬಂದಳು. ಅವನ ರಾಜ್ಯದಲ್ಲಿ ದೇವರುಗಳ ಆತ್ಮವು ನೆಲೆಸಿರುವ ದಾನಿಯೇಲನೆಂಬಾತನು ಈ ಬರಹದ ಅರ್ಥವನ್ನು ತಿಳಿಸಬಲ್ಲವನಾಗಿದ್ದಾನೆ. ದಾನಿಯೇಲನು ಅರಸನ ಬಹುಮಾನಗಳನ್ನು ನಿರಾಕರಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಆಗ ದಾನಿಯೇಲನನ್ನು ಸನ್ನಿಧಿಗೆ ಬರಮಾಡಲು ರಾಜನು ಅವನಿಗೆ, ರಾಜನಾದ ನನ್ನ ತಂದೆಯು ಯಹೂದದಿಂದ ಕೈದಿಗಳಾಗಿ ತಂದು ಸೆರೆ ಮಾಡಿದ ಯಹೂದ್ಯರ ದಾನಿಯೇಲನೆಂಬವನು ನೀನೋ? ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಮಜ್ಞಾನವು, ವಿವೇಕವು, ಬುದ್ಧಿಪ್ರಕಾಶವು ನಿನಗುಂಟೆಂದು ಕೇಳಿದ್ದೇನೆ ಎಂಬುದಾಗಿ. ಪ್ರಿಯರೇ, ಅವರು ದಾನಿಯೇಲನನ್ನು ಕರೆಯಿಸಿದರು. ನೆಬೂಕದ್ನೆಚ್ಚರನ ಮರಣದ ಬಳಿಕ ಅವನನ್ನು ಅಧಿಕಾರದಿಂದ ತೆಗೆದು ಬದಿಗೆ ಸರಿಸಿರಬಹುದು. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸಿರಿ. ಈಗ ಈ ಬರಹವನ್ನು ಓದಿ ಅದರ ಅರ್ಥವನ್ನು ನನಗೆ ತಿಳಿಸುವುದಕ್ಕಾಗಿ ವಿದ್ವಾಂಸರನ್ನು, ಮಂತ್ರವಾದಿಗಳನ್ನು ಸಮ್ಮುಖಕ್ಕೆ ಬರಮಾಡಲು ಅವರು ಇದರ ಅರ್ಥವನ್ನು ವಿವರಿಸಲಾರದೇ ಹೋದರು. ನೀನೋ ಗೂಢಾರ್ಥಗಳನ್ನು ವಿವರಿಸಿ ಗುಂಜು ಗಂಟುಗಳನ್ನು ಬಿಚ್ಚಬಲ್ಲವನಾಗಿದ್ದಿ ಎಂಬ ಸಮಾಚಾರವು ನನಗೆ ಮುಟ್ಟಿದೆ. ಈ ಬರಹವನ್ನು ಓದಿ ಇದರ ಅಭಿಪ್ರಾಯವನ್ನು ನನಗೆ ತಿಳಿಸಲು ನಿನ್ನಿಂದಾದರೆ ನಾನೀಗ ನಿನಗೆ ಧೂಮ್ರವಸ್ತ್ರವನ್ನು ಹೊದಿಸಿ ನಿನ್ನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ನಿನ್ನನ್ನು ರಾಜ್ಯದ 3 ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಬೆಲ್ಶಚ್ಚರನು ದಾನಿಯೇಲನನ್ನು ಉತ್ತೇಜಿಸಲು ಅವನು ಈ ಬರಹದ ಅರ್ಥವನ್ನು ತಿಳಿಸಿದರೆ ಅವನನ್ನು ರಾಜ್ಯದ 3ನೇ ಅಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸುತ್ತೇನೆಂದು ಹೇಳಿದನು. ರಾಜ್ಯದ ಪಂಡಿತರಿಂದ ಅರ್ಥವನ್ನು ಹೇಳಲು ಆಗಲಿಲ್ಲ. ಆ ಪಂಡಿತರಿಗೆ ಕೊಡುವೆನೆಂದ ಬಹುಮಾನವನ್ನೇ ಅವನಿಗೂ ಕೊಡುವೆನೆಂದನು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 17ನೇ ವಚನವನ್ನು. ಆಗ ದಾನಿಯೇಲನು ಸನ್ನಿಧಿಯಲ್ಲಿ, ನಿನ್ನ ದಾನಗಳು ನಿನಗೇ ಇರಲಿ, ನಿನ್ನ ಬಹುಮಾನಗಳು ಮತ್ತೊಬ್ಬರಿಗಾಗಲಿ. ಆದರೆ ನಾನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ರಾಜನಿಗೆ ತಿಳಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಾಜನ ಬಹುಮಾನಗಳನ್ನು ದಾನಿಯೇಲನು ನಿರಾಕರಿಸಿದನು. ಅವನು ಬೆಲ್ಶಚ್ಚರನನ್ನು ನಿಜವಾಗಿ ಇಷ್ಟಪಡಲಿಲ್ಲ. ಅರಸನಿಗೆ ಅಷ್ಟೊಂದು ಭಯ ಹಿಡಿಯದಿರುತ್ತಿದ್ದರೆ ದಾನಿಯೇಲನ ನಿರಾಕರಣೆಯನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ. ದಾನಿಯೇಲನಿಗೆ ಈ ಬಹುಮಾನಗಳು ಯಾಕೆ ಬೇಕು? ಅವನಿಗೆ ಇವು ಕೆಲವೇ ತಾಸುಗಳ ಕಾಲ ಮಾತ್ರ ಉಳಿಯುತ್ತಿದ್ದವು. ಪ್ರಿಯರೇ, ಗೋಡೆಯ ಮೇಲಣ ಬರಹದ ಅರ್ಥವನ್ನು ತಿಳಿಸುವ ಮೊದಲು ದಾನಿಯೇಲನು ತನ್ನ ತಂದೆಯ ಕೈ ಕೆಳಗೆ ಆಳುತ್ತಿದ್ದ ಈ ಯುವರಾಜನಿಗೆ ಅತ್ಯುತ್ತಮವಾದ ಒಂದು ಪ್ರಸಂಗವನ್ನು ಮಾಡಿದನು. ದಾನಿಯೇಲನು ಈಗ ನೆಬೂಕದ್ನೆಚ್ಚರನ ಸನ್ನಿಧಿಗೆ ಬಂದಾಗ ಇದ್ದಷ್ಟು ಯವನಸ್ಥನಾಗಿರಲಿಲ್ಲ. ಈಗ ವೃದ್ಧನಾಗಿದ್ದು ಈ ಯುವಕ ರಾಜನ ಸನ್ನಿಧಿಗೆ ಬಂದಿದ್ದಾನೆ. ನೆಬೂಕದ್ನೆಚ್ಚರನ ಕಾಲದಲ್ಲಿ ತಲೆಮಾರುಗಳ ಅಂತರ ಕಾಣಿಸಲಿಲ್ಲ. ಈಗಲೂ ಆ ಸ್ಥಿತಿ ಇರುವುದಿಲ್ಲ. ದಾನಿಯೇಲನು ಬೆಲ್ಶಚ್ಚರನಿಗೆ ಹೇಳಿದ್ದನ್ನು ಕೇಳಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅರಸೆ, ಪರಾತ್ಪರನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ್ಯ, ಮಹತ್ವ, ಮಾನ, ಸನ್ಮಾನಗಳನ್ನು ದಯಪಾಲಿಸಿದನು. ಈ ಮಹತ್ವ ವರದ ನಿಮಿತ್ತ ಸಕಲ ಜನಾಂಗ, ಕುಲ, ಭಾಷೆಗಳವರು ಅವನ ಮುಂದೆ ಬೆಚ್ಚಿ ಬೆದರಿದರು. ಬೇಕು ಬೇಕಾದವರನ್ನು ಕೊಲ್ಲಿಸಿದನು, ಬೇಕು ಬೇಕಾದವರನ್ನು ಉಳಿಸಿದನು. ಮನಸ್ಸು ಬಂದವರನ್ನು ಏರಿಸಿದನು, ಮನಸ್ಸು ಬಂದವರನ್ನು ಇಳಿಸಿದನು ಎಂಬುದಾಗಿ. ಪ್ರಿಯರೇ, ನೆಬೂಕದ್ನೆಚ್ಚರನು ಈ ಭೂಮಿಯಲ್ಲಿ ಏಕಚಕ್ರಾಧಿಪತಿಯಾಗಿದ್ದನು. ಅವನಿಗೆ ಸಮಾನನಾದವರು ಯಾರೂ ಇರಲಿಲ್ಲವೆಂದು, ಕ್ರಿಸ್ತ ವಿರೋಧಿಯು ಬರುವ ತನಕ ಇನ್ನಾರೂ ಇರಲಾರರೆಂದು ನಾನು ನೆನೆಸುತ್ತೇನೆ. ದೇವರು ಬೆಲ್ಶಚ್ಚರನ ಅಜ್ಜನೊಂದಿಗೆ ಹೇಗೆ ವ್ಯವಹರಿಸಿದನೆಂಬುದನ್ನು ದಾನಿಯೇಲನು ತಿಳಿಸುತ್ತಾನೆ. ದೇವರು ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನಿಗೆ ಲೋಕರಾಜ್ಯವನ್ನು ಒಪ್ಪಿಸಿದನು. ಬಳಿಕ ನೆಬೂಕದ್ನೆಚ್ಚರನ ಅನುಭವಗಳನ್ನು ತಿಳಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 20ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸಿರಿ. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದುಬಿಟ್ಟನು. ಅವನು ನರಜಾತಿಯವರೊಳಗಿಂದ ನೂಕಲ್ಪಟ್ಟನು. ಅವನ ಬುದ್ಧಿಯು ಮೃಗ ಬುದ್ಧಿಯಂತಾಯಿತು. ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು. ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನು ನೇಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನ ಗತಿಯಾಯಿತು. ಆಕಾಶದ ಇಬ್ಬನಿಯು ಅವನ ಮೈಯನ್ನು ತೋಯಿಸುತ್ತಿತ್ತು. ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ಪರಲೋಕ ದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ. ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರು ಮತ್ತು ಪತ್ಯುಪಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಹೀಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಈ ಬರಹವನ್ನು ಬರೆಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾನಿಯೇಲನು ಬಹು ಬಲವಾದ ಹಾಗೂ ತೀಕ್ಷ್ಣವಾದ ಪ್ರಸಂಗವನ್ನೇ ಬೆಲ್ಶಚ್ಚರನಿಗೆ ಮಾಡಿದನು. ದೇವರು ನೆಬೂಕದ್ನೆಚ್ಚರನಿಗೆ ಸಾಮ್ರಾಜ್ಯವನ್ನು ಅನುಗ್ರಹಿಸಿ ಅವನನ್ನು ಯಾರೂ ಎದುರಿಸಲಾರದ, ಪ್ರಶ್ನಿಸಲಾಗದ ಸಾರ್ವಭೌಮನನ್ನಾಗಿ ಮಾಡಿದನು. ಅವನು ನೆನೆಸಿದ್ದು ರಾಜ್ಯದಲ್ಲಿ ನಡೆಯುತ್ತಿತ್ತು. ಆದರೂ ನೆಬೂಕದ್ನೆಚ್ಚರನು ಅಹಂಕಾರದಿಂದ ತುಂಬಲು ದೇವರು ಅವನನ್ನು ದುರಂತವಾದ ಸ್ಥಿತಿಗೆ ಇಳಿಸಿದನು. ದಾನಿಯೇಲನು ನೆಬೂಕದ್ನೆಚ್ಚರನಿಗಾದ ಅವಮಾನಕರವಾದ ಅನುಭವವನ್ನು ಹೇಳುವಾಗ ದಾನಿಯೇಲನು ಉತ್ಪ್ರೇಕ್ಷೆಯಾಗಿ ಹೇಳಿದನೋ
ಇರಬಹುದು. ಅವನು ಈ ಅಹಂಕಾರಿಯಾದ ಯುವಕ ರಾಜನಿಗೆ ಅವನೂ ಹೆಮ್ಮೆಪಟ್ಟರೆ ಅದು ಅವನ ಮದ್ಯದ ಅಮಲಿನಿಂದ ಇಲ್ಲವೇ ಬುದ್ಧಿಭ್ರಮಣೆಯಿಂದ ಇರಬಹುದು ಎಂದು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಬೆಲ್ಶಚ್ಚರನು ಹೆಮ್ಮೆಯಿಂದ ತುಂಬಿದವನಾಗಿದ್ದನು. ತನ್ನ ಅಜ್ಜನಿಗಾದ ಬುದ್ಧಿಭ್ರಮಣೆಯನ್ನು ಮೃಗದ ಸ್ಥಿತಿಗೆ ಇಳಿಸಲ್ಪಟ್ಟದ್ದನ್ನು ತಿಳಿದಿದ್ದರೂ ಇದರಿಂದ ಅವನು ಬುದ್ಧಿ ಕಲಿಯಲಿಲ್ಲ. ಅದರ ಬದಲಾಗಿ ಅವನು ಯೆರೂಸಲೇಮಿನ ದೇವಾಲಯದ ಪಾತ್ರೆಗಳನ್ನು ಉಪಯೋಗಿಸಿ ದೈವ ನಿಂದನೆಯನ್ನೇ ಮಾಡಿದನು. ನಿಜವಾದ ಜೀವಿಸುವ ದೇವರನ್ನು ಎದುರಿಸಿದನು ಮತ್ತು ಪವಿತ್ರ ವಸ್ತುಗಳನ್ನು ಉಪಯೋಗಿಸಿ ದೇವರನ್ನು ಹಂಗಿಸಿ ಅವಮಾನಿಸಿದನು. ಸತ್ಯವನ್ನು ತಿಳಿದರೂ ಅದನ್ನು ನಿರಾಕರಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತ್ಯವನ್ನು ತಿಳಿದೂ ಕೂಡ ಅದನ್ನು ನಿರಾಕರಿಸಿದವರನ್ನು ದೇವರು ನಾಶಪಡಿಸುತ್ತಾನೆ. ಮಹಾಸಂಕಟ ಕಾಲದಲ್ಲಿ ಬೆಳಕನ್ನು ತಿರಸ್ಕರಿಸಿದವರು ಮೋಸಕ್ಕೊಳಗಾಗುತ್ತಾರೆ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 9-12 ಪೌಲನು ಬರೆಯುತ್ತಾನೆ, ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯತೀರ್ಪಿಗೆ ಒಳಗಾಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಕಾರ್ಯ ನಡೆಸುವ ಸೂತ್ರಗಳನ್ನು ದಾನಿಯೇಲನು ತಿಳಿಸುತ್ತಿದ್ದಾನೆ. ಪೌಲನು ಇದನ್ನೇ ದೃಢಪಡಿಸಿದ್ದಾನೆ. ಕರ್ತನಾದ ಯೇಸು ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾನೆ. ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜರ್ಮನಿಯಲ್ಲಿ ಹಿಟ್ಲರನನ್ನು ಒಪ್ಪಿಕೊಂಡವರು ಕ್ರಿಸ್ತನಲ್ಲಿ ದೇವರ ವಾಕ್ಯವನ್ನು ತಿರಸ್ಕರಿಸಿದವರಾಗಿದ್ದಾರೆ. ನೀವು ಸತ್ಯಕ್ಕೆ ಬೆನ್ನು ಹಾಕಿದರೆ ಯಾವ ಬೋಧನೆಗೂ ಸುಲಭವಾಗಿ ಬಲಿ ಬೀಳುತ್ತೀರಿ. ಈ ದಿವಸಗಳಲ್ಲಿ ಬೋಧನೆಗಳು ಯಾಕೆ ಹೆಚ್ಚುತ್ತಿವೆ? ದೆವ್ವ ಹಾಗೂ ಸೈತಾನನ ಆರಾಧನೆಗಳ ಕುರಿತು ಕೇಳುತ್ತಿರುತ್ತೇವೆ. ನಮ್ಮ ದೇಶವು ದೇವರ ವಾಕ್ಯವನ್ನು ಹೊಂದಿದ್ದರೂ ಅದನ್ನು ತಿರಸ್ಕರಿಸುವುದರಿಂದ ನಮ್ಮ ದೇಶದಲ್ಲಿ ಈ ಸಂಗತಿಗಳು ಹೆಚ್ಚುತ್ತಿವೆ. ಕರ್ತನಲ್ಲಿ ಪ್ರಿಯರೇ, ನಮಗೆ ದೇವರ ವಾಕ್ಯದ ಬೋಧನೆ ಅತಿ ಅಗತ್ಯವಾಗಿ ಬೇಕಾಗಿದೆ. ಪ್ರಸಂಗಗಳು ತುಂಬ ಬಂದಿವೆ, ಜನರ ಅಭಿಪ್ರಾಯಗಳನ್ನೂ ಕೇಳುತ್ತೇವೆ. ಆದರೆ ದೇವರು ಏನು ಹೇಳುತ್ತಾನೆ? ನಿನ್ನ ಯೋಚನೆ ಮುಖ್ಯವಲ್ಲ, ದೇವರು ಏನು ಯೋಚಿಸುತ್ತಾನೆ ಅದು ಮುಖ್ಯವಾಗಿದೆ. ಮುಂದಕ್ಕೆ ನಾವು ಗೋಡೆಯ ಬರಹವು ತಿರಸ್ಕರಿಸಿ ದೂಷಿಸಿದ ದೇವರಿಂದಲೇ ಬಂದದ್ದೆಂದು ಹೇಳಿ ದಾನಿಯೇಲನು ತನ್ನ ಮಾತನ್ನು ಮುಗಿಸುತ್ತಾನೆ ಎಂಬುದಾಗಿ ನೋಡೋಣ. ಅವನು ಕ್ಷಮಿಸಲಾರದ ಪಾಪ ಮಾಡಿದ್ದನೋ ಎಂದು ಕೆಲವರು ಕೇಳುತ್ತಾರೆ. ಆದರೆ ಸತ್ಯವನ್ನು ಸ್ವೀಕರಿಸುವ ಅವಕಾಶ ಅವನಿಗೆ ಕೊಡಲ್ಪಟ್ಟಿತು, ಅವನು ಅದನ್ನು ತಿರಸ್ಕರಿಸಿದನು. ಪ್ರೀತಿಯುಳ್ಳ ದೇವಜನರೇ, ಈ ಭಾಗದ ಮುಂದಿನ ವಿಚಾರವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಅಧ್ಯಯನ ಮಾಡೋಣ. ಪ್ರಾರ್ಥನಾ ಪೂರ್ವಕವಾಗಿ ನೀವು ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರು ನಮಗೆ ತಿಳಿಸಿದಂಥ ಸತ್ಯಕ್ಕೆ ವಿಧೇಯರಾಗೋಣ. ನಾವು ಆತನ ಮಾತನ್ನು ಕೈಕೊಂಡು ದೈವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಅನುದಿನವೂ ನಮ್ಮ ಬಾಳಿಗೆ ನಿನ್ನ ವಾಕ್ಯದ ಮೂಲಕ ಬೆಳಕನ್ನು ಕೊಟ್ಟು ನಮ್ಮನ್ನು ಸಂತೈಸಿ ಬಲಪಡಿಸಿ ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರ ನಂಬಿಕೆಯನ್ನು ಬಲಪಡಿಸು. ನಿನ್ನ ದಿವ್ಯ ಸಮಾಧಾನವನ್ನು ನಮ್ಮ ಹೃದಯಗಳಲ್ಲಿ ನೆಲೆಗೊಳಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಒಬ್ಬೊಬ್ಬರ ಜೀವಿತಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವದಿಸಿ ಅವರಿಗೆ ಬೇಕಾದ ತಾಳ್ಮೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ನಿನ್ನ ಕೃಪೆಯನ್ನು ಹೇರಳವಾಗಿ ಸುರಿಯ ಮಾಡು. ಯಾರ್ಯಾರು ಕಷ್ಟ, ದುಃಖ, ಕಣ್ಣೀರಿನಲ್ಲಿದ್ದಾರೋ ಅವರನ್ನು ಸಂತೈಸಿ ಆದರಿಸಿ ಬಿಡುಗಡೆ ಕೊಟ್ಟು ನಡೆಸು. ತಂದೆಯಾದ ದೇವರೇ, ಹೀಗೆ ನಾವೆಲ್ಲರೂ ನಿನ್ನನ್ನೇ ಪ್ರೀತಿಸುತ್ತಾ ನಿನಗೆ ವಿಧೇಯರಾಗಿ ಜೀವಿಸಿ ನಿನ್ನನ್ನು ಘನಪಡಿಸುವುದಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.
ಪ್ರಿಯರಿ, ಗೋಡೆಯ ಮೇಲಿನ ಬರಹವು ಅರಸನನ್ನು ಮರಣ ಭಯಕ್ಕೆ ಒಳಪಡಿಸಿತು. ಬಾಬೇಲಿನ ಪಂಡಿತರು 3ನೇ ಬಾರಿಗೆ ಸೋತು ಹೋದರು. ದೇವರು ಮಹಿಮೆ ಹೊಂದಿದನು. ದಾನಿಯೇಲನು ಅರಸನಾದ ಬೆಲ್ಶಾಚರನಿಗೆ ದೇವರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದರೂ ಅವನು ದೇವರನ್ನು ತಿರಸ್ಕರಿಸಿದನು. ನಾವಾದರೂ ದೇವರು ತನ್ನ ವಾಕ್ಯಗಳ ಮೂಲಕ ಮಾತನಾಡುವ ಆತನಿಗೆ ವಿಧೇಯರಾಗಿರೋಣ. ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಈ ಕಾರ್ಯಕ್ರಮದ ಮೂಲಕ ನಡೆಸಲ್ಪಡುವ ಸೇವೆಗಾಗಿ ಪ್ರಾರ್ಥಿಸಿರಿ. ಇತರರಿಗೂ ನಿಮ್ಮ ಪ್ರಿಯರಿಗೂ ತಿಳಿಸಿರಿ. ಕರೆ ಮಾಡಿರಿ, ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.